टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ ಗಿರಿ ನಿಲ್ಲುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣ ದಾಖಲಾಗಿದೆ. ಬಿರುಮಲೆ ಗುಡ್ಡದಲ್ಲಿ ವಿಹರಿಸ್ತಾ ಇದ್ದಂತಹ ಜೋಡಿಯ ಮೇಲೆ ದೌರ್ಜನ್ಯವನ್ನೇ ಎಸಗಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಿರುಮಲೆ ಗುಡ್ಡ. ಕುಡಿದು ಬಂದಂತಹ ಯುವಕರು ಜೋಡಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಫೋಟೋ ವಿಡಿಯೋ ತೆಗೆದು ಜಾಲತಾಣದಲ್ಲಿ ಹಾಕಿ ಕಿರುಕುಳವನ್ನ ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಯುವತಿಯ ಹೆಲ್ಮೆಟ್ ಅನ್ನ ಕಿತ್ಕೊಂಡು ಹಲ್ಲೆಗೂ ಕೂಡ ಕಿಡಿಗೇಡಿಗಳು ಯತ್ನಿಸಿದ್ದಾರೆ. ಕಿಡಿಗೇಡಿಗಳಿಂದ ತಪ್ಪಿಸಿಕೊಂಡು ಬಚಾವಾಗಿದೆ ಜೋಡಿ. ಗಮನಿಸ್ತಾ ಇದ್ದೀರಿ, ತಮ್ಮ ಪಾಡಿಗೆ ತಾವಿದ್ದಂತಹ ಜೋಡಿಯ ಮೇಲೆ ಈ ಯುವಕರ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡುತ್ತೆ. ಅವರ ಮೇಲೆ ಹಲ್ಲೆಗೆ ಯತ್ನ ಪಡ್ತಾರೆ. ಹೇಗೋ ಏನೋ ಅವರಿಂದ ತಪ್ಪಿಸಿಕೊಂಡು ಜೋಡಿ ಎಸ್ಕೇಪ್ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್, ಯಾವಾಗ ಆದಂತಹ ಘಟನೆ ಇದು? ಈ ಜೋಡಿಗೆ, ಯುವಕ ಯುವತಿಗೆ ಕಿರುಕುಳ ಕೊಟ್ಟವರು ಯಾರು, ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾಗಿದ್ಯಾ? ಮನುಷ್ಯ ಈ ಘಟನೆ ಆಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಿರುಮಲೆ ಗುಡ್ಡ ಅನ್ನುವಂತ ಒಂದು ಪ್ರದೇಶ. ಯುವಕ ಮತ್ತು ಯುವತಿ ಅದು ಒಂದು ಪ್ರವಾಸಿ ಸ್ಥಳ ಆಗಿರೋದ್ರಿಂದ ಅಲ್ಲಿ ಬಂದಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಬೈಕಲ್ಲಿ ಬಂದಿರ್ತಕ್ಕಂಥ ಈ ಜೋಡಿಯನ್ನು ಅಲ್ಲೇ ಇದ್ದಂತ ಒಂದು ಯುವಕರ ತಂಡ ಈ ರೀತಿಯಾಗಿ ಹಲ್ಲೆಗೆ ಪ್ರಯತ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆ ಯುವಕರ ತಂಡ ಪಾನವತ್ತರಾಗಿತ್ತು ಎನ್ನುವಂಥದ್ದು ತಿಳಿದು ಬಂದಿದೆ. ಅಲ್ಲಿ ಯುವತಿಯ ಹೆಲ್ಮೆಟ್ ಕಸಿದುಕೊಂಡು ಹಲ್ಲೆಗೂ ಕೂಡ ಯತ್ನಿಸ್ತಾರೆ. ಮತ್ತೆ ಆ ಟೈಮಲ್ಲಿ ಅವರು ಫೋಟೋ ಮತ್ತು ವಿಡಿಯೋವನ್ನು ಕೂಡ ಮಾಡ್ಕೊಂಡು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಮಾಡಿರುವಂತದ್ದು. ಸೊ ಇದರಿಂದ ಹೀಗಾಗಿ ಈ ವಿಚಾರ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ಏನು ಸಂತ್ರಸ್ತ ಯುವತಿ ಮತ್ತು ಯುವಕರಿದ್ದಾರೆ ಅವರ ದೂರನ್ನು ಆಧರಿಸಿ ಮುಂದೆ ಎಫ್ಐಆರ್ ಮಾಡುವುದಾಗಿಯೂ ಕೂಡ ಈಗಾಗಲೇ SP TV9ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸದ್ಯ ಈ ಏನು ಅಲ್ಲೇ ಯತ್ನ ಮಾಡಿರ್ತಕ್ಕಂಥ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು. ಧನ್ಯವಾದ ಅಶೋಕ್, ತಮ್ಮ ಮಾಹಿತಿಗಾಗಿ.